ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸಬ್ಸ್ಕ್ರೈಬರ್ ಒಬ್ಬರು ರೈಸ್ ವಾಟರಿನ ಬಗ್ಗೆ ನಮಗೆ ಬೆನಿಫಿಟ್ಸ್ ತಿಳಿಸ್ಕೊಡಿ, ಅದನ್ನು ಯಾವ ಥರ ಯೂಸ್ ಮಾಡ್ಬೋದು, ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಕಮೆಂಟ್ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ. ಸೊ ಈ ರೈಸ್ ವಾಟರಿನಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನಾರ್ಮಲ್ ಆಗಿ ಬಡವರಿಂದ ಹಿಡಿದು ಶ್ರೀಮಂತರ ಮನೆ ಎಲ್ಲರ ಮನೆಗಳಲ್ಲೂ ನಾರ್ಮಲ್ ಆಗಿ ಸಿಗುವಂತಹ ವಸ್ತುನೇ ಇದು. ಎಲ್ಲರ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ, ಅದು ಅಕ್ಕಿ. ಈ ಅಕ್ಕಿ ನೀರನ್ನು ಯಾವ ಥರ ಯೂಸ್ ಮಾಡೋದು ಪ್ರತಿಯೊಂದು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ಸಣ್ಣ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ನಮ್ಮನೇಲಿ ಯೂಸ್ ಮಾಡೋದು. ಸೊ ಅಕ್ಕಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಅಕ್ಕಿನ ನಾನು ಏನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಫಸ್ಟು 2 ರಿಂದ 3 ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿರೋ ಧೂಳು, ಕಸ, ಕಡ್ಡಿ ಎಲ್ಲ ಕ್ಲೀನ್ ಆಗಬೇಕಲ್ವ. ಡೈರೆಕ್ಟಾಗಿ ಒಂದೇ ನೀರಲ್ಲಿ ಏನು ವಾಟರ್ ಮಾಡೋಕ್ಕೆ ಹೋಗಬಾರ್ದು, ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ನೋಡಿ ನಾನು ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಅಂತ. ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ 2 ರಿಂದ 3 ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಆಫ್ಟರ್ ಏನು ನಾವು ನೀರನ್ನು ಇಡ್ತೀವಿ, ಸೊ ಆ ನೀರಲ್ಲಿ ನಾವು ಈ ಒಂದು ರೈಸ್ ವಾಟರ್ನ ಬೆನಿಫಿಟ್ಸ್ ಯೂಸ್ ಮಾಡ್ಬೋದು. ಇದನ್ನು ಟೋನರ್ ಆಗಿ ಯೂಸ್ ಮಾಡ್ಬೋದು. ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್, ಒಂದಲ್ಲ ಎರಡಲ್ಲ, ತುಂಬಾ ಬೆನಿಫಿಟ್ಸ್ ಇದೆ. ಸಿಂಪಲ್ ಆಗಿ ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ನೀರನ್ನು ಎಷ್ಟು ಯೂಸ್ ಮಾಡ್ತೀವಿ, ಅಕ್ಕಿ ಎಷ್ಟು ಯೂಸ್ ಮಾಡ್ತೀವಿ, ಬಟ್ ಇದ್ರ ನೀರನ್ನು ಚೆಲ್ಬಿಡ್ತೀವಿ. ಸೊ ಇನ್ಮೇಲೆ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೇ ಆಗಲಿ ಅಕ್ಕಿ ವಾಶ್ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ 2 ಸರಿ ವಾಶ್ ಮಾಡಿದ್ದಾದಮೇಲೆ ರಿಮೈನಿಂಗ್ 3ನೇ ಸಲಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಫ್ಟರು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು 3 ರಿಂದ 4 ಗಂಟೆಗಳ ಕಾಲ ಅದನ್ನು ರೆಸ್ಟ್ ಆಗ ಇಟ್ಬಿಡಿ, ನೀರನ್ನು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ. ಸೊ ನೋಡಿ ನಾನಿಲ್ಲಿ ನಾರ್ಮಲ್ ಆಗಿ 2 ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾಗಿದೆ. 2 ನೀರು ವಾಶ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದೇನು 3ನೇ ಸರಿಗೆ ತೊಗೊತಾ ಇದ್ದೀನಿ, ಈ ನೀರನ್ನು ನಾನು ಒಂದು 3 ಗಂಟೆಗಳ ಕಾಲ ನಾರ್ಮಲ್ ಆಗಿ ಬಿಟ್ಬಿಡ್ತೀನಿ. ನೀರು ಹಾಕಿಬಿಟ್ಟು ಅಕ್ಕಿನ ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ. ಆಗಷ್ಟೇ ಒಳ್ಳೆ ಟೋನರ್ ರೆಡಿ ಆಗುತ್ತೆ, ಒಳ್ಳೆ ರೈಸ್ ವಾಟರ್ ರೆಡಿ ಆಗುತ್ತೆ. ಸೊ ನೋಡಿ ನಾನು ಚೆನ್ನಾಗಿ ನೀರನ್ನು ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿಕೊಂಡು ನೀಟಾಗಿ ನಾನು ಒಂದು 3 ಗಂಟೆಗಳ ಕಾಲ ಇದನ್ನು ಬಿಟ್ಬಿಡ್ತೀನಿ ಫ್ರೆಂಡ್ಸ್. ನೀರು ಹಾಕಿಬಿಟ್ಟು ಬಿಟ್ಬಿಡ್ತೀನಿ. ಆಫ್ಟರ್ 3 ಗಂಟೆಗಳಾದಮೇಲೆ ನಾನು ಇದನ್ನು ಯೂಸ್ ಮಾಡೋದು. ಡೈರೆಕ್ಟಾಗಿ ಆ ಥರನೇ ಯೂಸ್ ಮಾಡೋಕ್ಕೆ ಹೋದರೆ ಏನೇನು ಬೆನಿಫಿಟ್ ಸಿಗೋದಿಲ್ಲ. ಮಿನಿಮಮ್ ಓವರ್ ನೈಟು ನೀವು ನೆನೆಸಿದ್ರು ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ 3 to 4 ಅವರ್ಸ್ ನೆನೆಯಲೇಬೇಕು. ನಾನಿಲ್ಲಿ 3 ಗಂಟೆಗಳ ಕಾಲ ನೆನೆಸಿದ್ದಾಗಿದೆ. ಸೊ ನೋಡ್ಬೋದು ಚೆನ್ನಾಗಿ ನೆಂದಿದೆ. ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ. ಅಕ್ಕಿ ನೀರಿನ ಕಲರು ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ, ವೈಟ್ ಆಗಿ ಕಾಣಿಸ್ತಾ ಇದೆಯಲ್ವಾ. ಸೊ ಈ ಥರ ಆದರೆ ಇದು ನಮಗೆ ಟೋನರ್ ಆಗಿ ರೆಡಿ ಆಯಿತು ಅಂತಲೇ ಅರ್ಥ. ಸೊ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು, ಏನೆಲ್ಲ ಬೆನಿಫಿಟ್ಸ್ ಇದೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಅಕ್ಕಿ ನೀರಿನಲ್ಲಿ ಅನೇಕ ಔಷಧಿ ಗುಣಗಳಿದೆ ಫ್ರೆಂಡ್ಸ್. ಲೈಕ್ ಖನಿಜಾಂಶಗಳಿದೆ, ವಿಟಮಿನ್ಸ್ ಇದೆ, ಜೀವಸತ್ವಗಳಿದೆ, ಅಮೋನೋ ಆಮ್ಲಜನಕ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಾದಂತಹ ತುಂಬಾ ನಿರಾಳವಾಗಿ ಪೋಷಕಾಂಶಗಳಿದೆ. ಈ ನೀರು ನಮ್ಮ ಚರ್ಮ ಮತ್ತು ಕೂದಲು ಎರಡದಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬರೀ ಫೇಸ್ಗಷ್ಟೇ ಅಲ್ಲ, ಕೂದಲಿಗೂ ತುಂಬ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು. ತುಂಬಾ ಕೂದಲಿಗೂ ರಿಸಲ್ಟ್ ಬರುತ್ತೆ, ನಿಮ್ಮ ಫೇಸ್ಗೂ ರಿಸಲ್ಟ್ ಬರುತ್ತೆ. ಸೊ ತುಂಬಾ ಕಾಸ್ಮೆಟಿಕ್ಸ್ ಯೂಸ್ ಮಾಡಿ ಬೇಜಾರಾಗಿದ್ದರೆ, ಇಲ್ಲ ಕೆಮಿಕಲ್ಸ್ ಆಗಿರುವಂತಹ ಮೆಡಿಷನ್ಸ್ ಯೂಸ್ ಮಾಡಿ ಬೇಜಾರಾಗಿದ್ದರೆ, ಈ ಥರ ಮನೇಲಿ ಸಿಗುವಂತಹ ನ್ಯಾಚುರಲ್ ಥಿಂಗ್ಸನ್ನು ನೀವು ಯೂಸ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು 30 ಡೇಸ್ ಚಾಲೆಂಜ್ ತೊಗೊಳ್ಳಿ. ಕಂಟಿನ್ಯೂಸ್ ಆಗಿ 30 ಡೇಸ್ ಏನು ಮಾಡಿದ್ರು ಅಟ್ಲೀಸ್ಟ್ 30 ಡೇಸ್ ಮಾಡಲೇಬೇಕು. 1-2 ದಿನಕ್ಕೆ ಯಾವುದೇ ಆಗಲಿ ನಿಮಗೆ ರಿಸಲ್ಟ್ ಕಾಣಿಸೋದಿಲ್ಲ. ಸುಮ್ಮನೆ ಅದು ವಿಡಿಯೋಗಳಲ್ಲಿ ಹೇಳ್ತಾರೆ ಸ್ವಲ್ಪ ಜನ, ಅದೊಂದು ಮಿತ್ತು. ಬಟ್ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಒಂದು 30 ಡೇಸ್ ಚಾಲೆಂಜ್ ತೊಗೊಳ್ಳೇಬೇಕು. ಸೊ ನೋಡಿ ಈ ಥರ ಟೋನರ್ ರೆಡಿ ಮಾಡ್ಕೊಳ್ಳಿ. ಈ ಥರ ಸ್ಪ್ರೈ ಬಾಟಲ್ ಇದ್ದರೆ ಸೊ ನಿಮ್ಮ ಸ್ಕಿನ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಬೆಳಗ್ಗೆ ಹೊತ್ತು ಎದ್ದೇಳ್ತಿರಲ್ಲ, ಫೇಸ್ ವಾಶ್ ಮಾಡ್ಕೊಳ್ಳೋ ಬದಲು ಈ ಥರ ನಾರ್ಮಲ್ ಆಗಿ ಈ ವಾಟರ್ನ ನೀವು ಕಾಟನ್ ಮುಖಾಂತರ ಡಿಪ್ ಮಾಡಿಕೊಂಡು ನಿಮ್ಮ ಫೇಸ್ಗೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸ್ಕಿನ್ ಗ್ಲೋ ಆಗಿ ಶೈನಿಯಾಗಿ ಕಾಣಿಸುತ್ತೆ, ಶೈನಿ ಸ್ಕಿನ್ ಆಗುತ್ತೆ. ಸೊ ನೋಡಿ ಈ ಥರ ನಿಮಗೆ ಶೈನಿ ಸ್ಕಿನ್ ಬೇಕು, ನ್ಯಾಚುರಲ್ ಆಗಿರುವಂತಹ ಥಿಂಗ್ಸಿಂದ ನೀವು ನ್ಯಾಚುರಲ್ ಆಗಿರಬೇಕು, ನಿಮ್ಮ ಸ್ಕಿನ್ ಏನು ಸೈಡ್ ಎಫೆಕ್ಟ್ಸ್ ಇಲ್ದಿರ ನಿಮಗೆ ಹೆಲ್ತಿಯಾಗಿ ಬೇಕು ಅಂದರೆ ಸೊ ನೀವೊಂದು ರೈಸ್ ವಾಟರ್ನ ಯೂಸ್ ಮಾಡ್ಬೋದು. ಸೊ ನೋಡಿ ಈ ಥರ ಮಡುವೆಗಳಿರೋರಿಗೆ, ಪಿಗ್ಮೆಂಟೇಷನ್ ಇರೋರಿಗೆ, ಅವ್ರಿಗೂ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ನೀರಿನಲ್ಲಿ ತುಂಬ ಪಿಷ್ಟ ಇರುತ್ತೆ, ತುಂಬ ಖನಿಜಾಂಶಗಳು, ಪೋಷಕಾಂಶಗಳು, ಆ್ಯಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ, ಅಮಿನೋ ಆಸಿಡ್ ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ ನಮಗೆ ಸ್ಕಿನ್ನ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಶೈನಿಯಾಗಿ ಮಾಡುತ್ತೆ. ಮೊಡವೆಗಳಿದ್ರೆ ಸ್ಪೆಷಲಿ ಅವ್ರಿಗಂತೂ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಬಿಫೋರು ಆಫ್ಟರು ನೀವೇ ನೋಡ್ಬೋದು, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಲೈಕ್ 30 ಡೇಸ್ ಚಾಲೆಂಜ್ ಅಂತ ತಗೋಬೋದು. ಇನ್ನು ನಿಮಗೆ ಹೇಳೋದಾದರೆ ಕೂದಲಿನ ಸಮಸ್ಯೆ ಯಾರಿಗೆಲ್ಲ ಇದೆ, ಕೂದಲಲ್ಲಿ ಏನಾದರೂ ಹೇರ್ ಫಾಲ್ಸ್ ಆಗ್ತಿದ್ರೆ ಅವರು ಯೂಸ್
ಮಾಡ್ಬೋದು. ಯಾಕಂದರೆ ಕೂದಲಿನ ಬೆಳವಣಿಗೆಯನ್ನು ಈ ಒಂದು ನೀರು ಉತ್ತೇಜಿಸುತ್ತದೆ ಫ್ರೆಂಡ್ಸ್. ಇದರಲ್ಲಿ ಕಾರ್ಬೋಹೈಡ್ರೇಟ್, ಐನೋಸಿಟೇಟ್ ಅನ್ನು ಹೊಂದಿದೆ. ಈ ನೀರು ತಲೆ ಹೊಟ್ಟನ್ನು ನಿವಾರಿಸುತ್ತದೆ. ಏನಾದರೂ ತಲೆ ಹೊಟ್ಟಿದ್ರೆ ತುಂಬಾ ಅದು ನಿವಾರಿಸುತ್ತದೆ. ದಟ್ಟವಾಗಿ ತುಂಬ ಸ್ಟ್ರಾಂಗ್ ಆಗಿ ಕೂದಲನ್ನ ಮೇಂಟೈನ್ ಮಾಡುತ್ತೆ. ಲಾಂಗ್ ಹೇರ್ಸ್ ಆಗಿ ಮೇಂಟೈನ್ ಮಾಡುತ್ತೆ. ನಿಮಗೆ ಹೇರ್ ಫಾಲ್ಸ್ ಆಗದಿರ ಇದು ನಿಮಗೆ ನಿವಾರಣೆ ಮಾಡುತ್ತೆ. ತುಂಬಾ ರೈಸ್ ವಾಟರಲ್ಲಿ ಲಾಟ್ ಆಫ್ ವೆರೈಟೀಸ್ ಇದೆ, ಲಾಟ್ ಆಫ್ ಬೆನಿಫಿಟ್ಸ್ ಇದೆ. ಸೈಡ್ ಎಫೆಕ್ಟ್ಸ್ ಅಂತ ಹೇಳೋದಾದ್ರೆ ಏನೇನು ಇಲ್ಲ. ಈ ಥರ ಕೂದಲಲ್ಲಿ ಹೊಟ್ಟೆ ಏನಾದರೂ ಇದ್ದರೆ, ಅದು ಡ್ಯಾಂಡ್ರಫ್ ಏನಾದರೂ ಇದೆ, ಅದು ನಿಮಗೆ ಕಮ್ಮಿ ಆಗುತ್ತೆ. ನಾರ್ಮಲ್ ಆಗಿ ಸ್ಪ್ರೈ ಮಾಡ್ಕೊತಾ ಹೋಗಿ. ತಲೆಯಲ್ಲಿ ಏನೇನಾದರೂ ಇದ್ದರೆ ಅದಕ್ಕೂ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ₹1 ಖರ್ಚಿಲ್ದಿರ ನಾವು ನಾರ್ಮಲ್ ಆಗಿ ಅಕ್ಕಿ ನೀರನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಸೊ ಸ್ಕಿನ್ ಟ್ಯಾನ್ ಆಗದಿರ ಮಾಡುತ್ತೆ. ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಸನ್ ಟ್ಯಾನ್ ಅವರು ಯೂಸ್ ಮಾಡ್ಬೋದು, ಅವ್ರಿಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸ್ಕಿನ್ ಕಪ್ಪಾಗಿದ್ರೆ, ಅಲ್ಲಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಅವರು ಯೂಸ್ ಮಾಡಿ. ಏನೇ ಮಾಡಿ ನಿಷ್ಠೆಯಿಂದ ಮಾಡಬೇಕು. ಒಂದು 30 ಡೇಸ್ ಅಂತ ಚಾಲೆಂಜ್ ತೊಗೊಂಡು ಮಾಡಬೇಕು. ಆಗ ಮಾತ್ರ ರಿಸಲ್ಟ್ ಕಾಣಕ್ಕೆ ಸಾಧ್ಯ. ಸಡನ್ನಾಗಿ 1 ಡೇಸ್ 2 ಡೇಸ್ಗೆಲ್ಲ ಯಾವುದೇ ಥರದ ರಿಸಲ್ಟ್ ಬರೋದಿಲ್ಲ. ಸೊ ನಾರ್ಮಲ್ ಆಗಿ ಈ ಒಂದು ನೀರನ್ನು ಸ್ಪ್ರೈ ಬಾಟಲ್ಲು ಲೈಕ್ ಟೋನರ್ ಆಗಿ ಯೂಸ್ ಮಾಡ್ಬೋದು. ಸ್ಪ್ರೈ ಬಾಟಲ್ ನೋಡಿ ಈ ಥರ ಇರುತ್ತೆ ಅಲ್ವಾ, ಇದನ್ನು ಈ ಥರ ಸ್ಪ್ರೈ ಬಾಟಲ್ ಆಗಿ ಟೋನರ್ ಥರ ಯೂಸ್ ಮಾಡ್ತೀವಲ್ಲ ನಾರ್ಮಲ್ ಆಗಿ, ಆ ಥರ ಟೋನರ್ ಆಗೂ ಯೂಸ್ ಮಾಡ್ಬೋದು. ಇಲ್ಲ ಸ್ಟೋರೇಜ್ ಮಾಡಿ ಬೇಕಾದರೆ ನೀವು ಇಟ್ಕೊಂಡು ಫ್ರೀಝರಲ್ಲಿ ನೀವು ಮಿನಿಮಮ್ ಒಂದು 30 ಡೇಸ್ ಇಟ್ಕೊಂಡು ಯೂಸ್ ಮಾಡ್ಬೋದು ನಾರ್ಮಲ್ ಆಗಿ. ನಿಜ ಫ್ರೆಂಡ್ಸ್, ಈ ಅಕ್ಕಿ ನೀರಲ್ಲಿ ತುಂಬಾ ಖನಿಜಾಂಶಗಳು, ಪೋಷಕಾಂಶಗಳು, ಆ್ಯಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಬಿ, ಸಿ ಮತ್ತು ಈ ಅಮೈನೋ ಆಸಿಡ್ ತುಂಬ ಜಾಸ್ತಿ ಇದೆ. ಐನೋಸಿಟ್ರಾಲ್ ಇದು ತುಂಬ ಜಾಸ್ತಿ ಇದೆ. ಕಾರ್ಬೋಹೈಡ್ರೇಟ್ ಇದೆ, ತುಂಬಾ ಜಾಸ್ತಿ. ಅಂದರೆ ಹೇಳಬೇಕಂದ್ರೆ ಪಿಸ್ತಾ ಜಾಸ್ತಿ ಇದೆ ಇದರಲ್ಲಿ. ಈ ಒಂದು ಏನು ಮಾಡುತ್ತೆ ಅಂದರೆ, ಈ ಒಂದು ಪಿಸ್ತಾ ನಮ್ಮ ಒಂದು ಸ್ಕಿನ್ನ ಮೊಡವೆಗಳು ಆಗದಿರ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಸನ್ ಟ್ಯಾನ್ ಏನಾದರೂ ಆಗಿದ್ದರೆ ಅದನ್ನು ನಿವಾರಣೆ ಮಾಡುತ್ತೆ. ನೀವು ಇನ್ ಕೇಸ್ ನಾರ್ಮಲ್ ಆಗಿ ಔಟ್ಸೈಡ್ ಹೋಗ್ತಾ ಇದ್ದೀರಾ ಅಂದರೆ ಬಿಫೋರ್ ಹೋಗೋಕ್ಕಿಂತ ಮುಂಚೆ ಇದನ್ನು ಒಂದು ಸ್ವಲ್ಪ ಟೋನರ್ ಆಗಿ ಯೂಸ್ ಮಾಡಿದ್ರೆ ಅದು ನಿಮಗೆ ಒಳ್ಳೆ ಬೆನಿಫಿಟ್ಸೇ ಕೊಡುತ್ತೆ. ಲಾಟ್ ಆಫ್ ವೆರೈಟೀಸ್ ಇರುವಂತಹ ನಾರ್ಮಲ್ ಆಗಿ ನಮ್ಮ ಕಿಚನಲ್ಲಿ ಸಿಗುವಂತಹ ಅಡುಗೆ ಮನೆಯಲ್ಲಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಒಂದು ಅಕ್ಕಿ ನೀರನ್ನು ಯೂಸ್ ಮಾಡಿ ಇದರ ಬೆನಿಫಿಟ್ಸ್ ಪಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನೆಲ್ಲ ಉಪಯೋಗ ಆಯಿತು ಅಂತ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಮತ್ತೆ ಹೊಸ ಸಿಗ್ತೀನಿ. ಅಲ್ಲಿರ್ಗೂ ಟೇಕ್ ಕೇರ್. ಬಾಯ್ ಬಾಯ್.